ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಓಕೆ, ಇಟ್ಸ್ ನ್ಯೂ ಡೇ ಆ್ಯಂಡ್ ನ್ಯೂ ಬ್ಲಾಗ್. ಆ್ಯಕ್ಚುಲಿ ಇದು 1 ವೀಕ್ ಆಗಿದೆ ಅಂತ ಅಂದ್ಕೊತೀನಿ. ನಾವು ಮೈಸೂರಿಗೆ ಹೋಗಿ ಬಂದು 1 ವೀಕ್, ಒನ್ ವೀಕ್ ಫಾರ್ ದಿಸ್ ಸ್ಯಾಟರ್ಡೇ. ಫಾರ್ ಮೈ ಬಕೆಟ್ ಲಿಸ್ಟ್, ಈ ಇಯರ್ನ ಬಕೆಟ್ ಲಿಸ್ಟ್ ಮೇ ಬಿ ಥರ್ಡ್ ಆರ್ ಫೋರ್ತ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಬಿಕಾಸ್ ಈಗರ್ಲಿ ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ ಮೈಸೂರಿಗೆ ಹೋಗಬೇಕು ಅಂತ ಆ್ಯಂಡ್ ತುಂಬ ಪ್ಲೇಸಸ್ನ ನೋಡಬೇಕು ಅಂತ. ನಾನು ಆಲ್ರೆಡಿ ಒಂದು ಸತಿ ಹೋಗಿದ್ದೆ, ಇಟ್ ವಾಸ್ ಆನ್ ಬರ್ಡೇ. ಬಟ್ ಆವತ್ತಿನ ದಿನ ನಾನು ತುಂಬ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಲ್ಯಾಕ್ ಆಫ್ ಟೈಮ್. ಬರೀ 1 ಡೇಗೋಸ್ಕರ ಹೋಗಿದ್ದು. ಆ್ಯಂಡ್ ರಿಯಾ ಬೇರೆ ಇದ್ಲು, ಅವಳನ್ನ ಎತ್ಕೊಂಡು ಓಡಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗೋದು. ತುಂಬ ಬೇಗ ಟಯರ್ಡ್ ಫೀಲ್ ಆಗೋಗ್ತಿತ್ತು. ಬಟ್ ದಿಸ್ ಟೈಮ್ ನಾಟ್ ಹ್ಯಾಪೆಂಡ್. ಆ ಥರ ನಾವು ಪ್ಲ್ಯಾನ್ ಮಾಡಿರಲಿಲ್ಲ. ಇಟ್ ವಾಸ್ ಅ ಕಸಿನ್ಸ್ ಟ್ರಿಪ್. ನಾವು ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಸೊ ಫೈನಲಿ ಇಟ್ ವಾಸ್ ಹ್ಯಾಪೆಂಡ್. ಪ್ಲ್ಯಾನ್ ಮಾಡಿದ್ದೆ. ಇಟ್ ವಾಸ್ 2 days ಟ್ರಿಪ್ ಮೈಸೂರಿಗೆ. ಬಟ್ 2 ದಿನವೂ ಕೂಡ ಸಾಕಾಗೋದಿಲ್ಲ ಅಂತ ಅನಿಸುತ್ತೆ ಮೈಸೂರಿಗೆ. ನನಗೆ ಮೈಸೂರು ಅಂತಲೇ ಫೀಲ್ ಆಗಲಿಲ್ಲ. ಇಟ್ ವಾಸ್ ಲೈಕ್ ಚಿಕ್ಕಮಂಗ್ಳೂರು, ಕೂರ್ಗ್ ಫೀಲ್ ಕೊಡೋದು ಒಂದೊಂದು ಸತಿ. ಆ ವೆದರ್ ಕೂಡ ಹಾಗೆ ಇತ್ತು. ನಮಗೆ ಎಲ್ಲೂ ಬಿಸಿಲು ಅನ್ನೋ ಫೀಲೇ ಇರಲಿಲ್ಲ. ಹೋಗಿದ್ದ ಕಡೆ ಎಲ್ಲ ವೆದರ್ ತುಂಬ ಚೆನ್ನಾಗಿತ್ತು. ವಿ ವಾಸ್ ಜಸ್ಟ್ ಫಾಲೋನ್ ಫಾರ್ ವೆದರ್. ಆ್ಯಂಡ್ ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಶ್ರೀರಂಗಪಟ್ಟಣದಲ್ಲಿ ನಾನು ಜಾಸ್ತಿ ವ್ಲಾಗ್ಸ್ನ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಮಗಲ್ಲಿ ಮೊಬೈಲ್ ಆ್ಯಕ್ಸೆಸ್ ಇರೋದಿಲ್ಲ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಮೊಬೈಲ್ ಅಲೋ ಇಲ್ಲ. ವಿತ್ ಫಸ್ಟ್ ದೇವ್ರ ದರ್ಶನದಿಂದನೇ ನಮ್ಮ ಟ್ರಿಪ್ಪು ಫಸ್ಟ್ ಗರ್ಲ್ಸ್ ಟ್ರಿಪ್ ಅಂತ ಹೇಳ್ಬೋದು. ವಿ ಜಸ್ಟ್ ಎಂಜಾಯ್ಡ್ ದ ಲಾಟ್. ಆ್ಯಂಡ್ ನೆಕ್ಸ್ಟ್ ನಾವು ನೆಕ್ಸ್ಟು ಲೈಕ್ ರಂಗನಾಥ ಸ್ವಾಮಿ ಟೆಂಪಲ್ ಆದಮೇಲೆ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಆ್ಯಂಡ್ ಇನ್ನೊಂದು ಗುಂಬಸ್ ಅಂತ 2 ಪ್ಲೇಸ್ ಇತ್ತು. ವಿ ಜಸ್ಟ್ ಸ್ಕಿಪ್ ದೋಸ್ 2. ನಾವು 2 ಪ್ಲೇಸ್ನ ಸ್ಕಿಪ್ ಮಾಡಿದ್ವಿ ಬಿಕಾಸ್ ನಮಗೆ ಟೈಮ್ ಆಗಬೇಕು. ಲೈಕ್ ಬಲ್ಮುರಿ ಫಾಲ್ಸಲ್ಲಿ ನಾವು ಆಟ ಆಡಬೇಕು, ಮತ್ತು ಅಲ್ಲಿ ತೆಪ್ಪ ರೈಡೆಲ್ಲ ಇರುತ್ತೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ನಾನು ಅವೆರಡು ಪ್ಲೇಸ್ನ ಸ್ಕಿಪ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದು ರಂಗನತಿಟ್ಟಗೆ, ಬರ್ಡ್ ಸೆಂಚುರಿ. ಇಟ್ ವಾಸ್ ಓ ಮೈ ಗಾಡ್, ಸೀರಿಯಸ್ಲಿ ಅದು ಕೂರ್ಗ್ ಚಿಕ್ಕಮಂಗ್ಳೂರು ಫೀಲಲ್ಲೇ. ನಾವು ಮೈಸೂರಲ್ಲಿ ಇಲ್ಲ ಅನ್ನೋ ಫೀಲಲ್ಲಿ ಇದ್ವಿ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಪ್ಲೇಸು, ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ. ಇಟ್ ವಾಸ್ ಅ ಅಮೇಝಿಂಗ್ ಪ್ಲೇಸ್. ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕೂ ಇನ್ನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ಇಷ್ಟೊಂದು ಈ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ. ಆ ವೆದರ್ ಆಗಿರ್ಬೋದು, ಆ ರೈಡ್ ಆಗಿರ್ಬೋದು, ಇಟ್ ವಾಸ್ ಸೋ ಗುಡ್. ನೆಕ್ಸ್ಟ್ ಇದು ಎಂಟ್ರಿ ಟಿಕೆಟ್ ಡೀಟೇಲ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇಟ್ ವಾಸ್ 175 ಫಾರ್ ಎಂಟ್ರಿ ಆ್ಯಂಡ್ ಬೋಟ್ ರೈಡಿಂಗ್. ಎರಡೂ ನನಗೆ ಎಂಟ್ರಿ ಓಕೆ, ನನಗೆ ಬೋಟ್ ರೈಡಿಂಗ್ ಬೇಡ ಅಂತ ಅಂದರೆ 75 rupees ಫಾರ್ ಎಂಟ್ರಿ, ಬೋಟ್ ರೈಡಿಂಗ್ 100 rupees ಇರುತ್ತೆ. ಸೊ ನಾವು 175 rupees ಎಂಟ್ರಿಗೆ 75 ಆ್ಯಂಡ್ 100 rupees ಫಾರ್ ಬೋಟ್ ರೈಡಿಂಗ್. ನಾವು ಅಷ್ಟು ದೂರ ಹೋಗಿ ಜಸ್ಟ್ ಓಡಾಡ್ಕೊಂಡು ಬರೋದಕ್ಕಿಂತ ವಿ ಹ್ಯಾವ್ ಟು ನಾವು ಅದನ್ನು ಲೈಕ್ ಬೋಟ್ ರೈಡಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಸೊ ಆ ರೀಸನಿಂದ ವಿ ಟುಕ್ ದಟ್ ಬೋಟ್ ರೈಡಿಂಗ್ ಆಲ್ಸೋ. ಆಲ್ಮೋಸ್ಟ್ ಅಲ್ಲಿ ಹೋಗೋರೆಲ್ಲ ಬೋಟ್ ರೈಡಿಂಗ್ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಕ್ರೊಕೊಡೈಲ್ಸ್ ಇತ್ತು. ತುಂಬ ಹತ್ರದಿಂದ ನಾನು ಮೋಸ್ಟ್ಲಿ ಕ್ರೊಕೊಡೈಲ್ಸ್ನ ನಾವು ನೋಡಿರೋದು. ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಬರ್ಡ್ಸ್ಗೆ ಇದು ಬೆಸ್ಟ್ ಟೈಮ್ ಫಾರ್ ವಿಸಿಟಿಂಗ್ ರಂಗನತಿಟ್ಟು ಬರ್ಡ್ ಸೆಂಚುರಿ. ಈ ಟೈಮಲ್ಲಿ ವಿಸಿಟ್ ಮಾಡೋದೇ ನಿಜವಾಗ್ಲೂ ಬೆಸ್ಟ್ ಟೈಮ್ ಇದೆ. ಬಿಕಾಸ್ ತುಂಬ ಬರ್ಡ್ಸ್ ಇದೆ. ಅದನ್ನು ಲೈಕ್ ಅದು ಗೂಡು ಕಟ್ಟಿರೋದಾಗಿರ್ಬೋದು, ಅದ್ರ ಮರಿಗಳನ್ನ ಪ್ರೊಟೆಕ್ಟ್ ಮಾಡ್ತಿರೋದು, ಲೈಕ್ ಅದು ಮೊಟ್ಟೆ ಇಟ್ಟಿದೆ, ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತಿದೆ ಆ ತುಂಬ ಅಂದರೆ ತುಂಬ ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ವೆರೈಟೀಸ್ ಆಫ್ ಬರ್ಡ್ಸನ್ನ ನಾವು ನೋಡ್ಬೋದು. ಲೈಕ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಯು ಕ್ಯಾನ್ ಸಿ ದ ವಿಜುವಲ್ಸ್ ನೋಡ್ತಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಮಗೆ 2 ಕಣ್ಣು ಸಾಲಲ್ಲ ಅಂತಾರಲ್ಲ, ಆ ಥರ ಫೀಲ್ ಕೊಡ್ತಾಯಿತ್ತು. ನಾನು ಚಿಕ್ಕಮಂಗ್ಳೂರು ಹೋಗಿದ್ದೀನಿ, ಲೈಕ್ ಮುರುಡೇಶ್ವರ, ನಾವು ಆಲ್ಮೋಸ್ಟ್ ಆ ಕಡೆ ಪ್ಲೇಸಸ್ ಎಲ್ಲನೂ ನೋಡಿದ್ದೀನಿ. ದಿಸ್ ಈಸ್ ಅ ಡಿಫ್ರೆಂಟ್ ವೈಬ್. ಆ್ಯಂಡ್ ಆಲ್ಮೋಸ್ಟ್
ಸ್ಟೋಲನ್ ದ ಹಾರ್ಟ್ ಅಂತಾರಲ್ಲ ಹಾಗೆ ಫೀಲಿಂಗ್ ಇತ್ತು. ಓಕೆ, ಏನು ಎಕ್ಸ್ಪೀರಿಯನ್ಸ್ ಹೆಂಗೆ? ಇನ್ನೊಂದ್ಸರಿ ಹೋಗ್ಬೋದು, ಹಂಗಿದೆ. ಮಸ್ಟ್ ವಿಸಿಟ್. ಸ್ಮೂತ್ ಆ್ಯಂಡ್ ಕಾಮ್. ನೆಕ್ಸ್ಟ್ ರಂಗನತಿಟ್ಟು ಬರ್ಡ್ ಸೆಂಚುರಿ ಮುಗಿಸ್ಕೊಂಡು ನಾವು ಬಂದಿದ್ದು ಬಲಮುರಿ ಫಾಲ್ಸ್ಗೆ. ವಾವ್, ಅವತ್ತು ಆ್ಯಕ್ಚುಲಿ ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು. ಅದು ಫಸ್ಟ್ ಟೈಮ್ ತೆಪ್ಪದಲ್ಲಿ ನಾವು ಹೋಗ್ತಾ ಇರೋದು. ಲೈಕ್ ಸೋ ಗುಡ್. ಪರ್ ಪರ್ಸನ್ 150 100 or 150 ಅಂತ ಅಂದ್ಕೊತೀನಿ ತೆಪ್ಪಾಗೆ. ಅವರು 2 ways ಲೈಕ್ ಒಂದು ಡೆಸ್ಟಿನೇಷನ್ ತೋರಿಸ್ತಾರೆ, ಅದಕ್ಕೂ ಇನ್ನೂ ಜಾಸ್ತಿ ನಾವು ದೂರ ಹೋಗಬೇಕು ಅಂದರೆ ಇಟ್ ವಿಲ್ ಟೇಕ್ ಸಮ್ 50 rupees or 60 rupees ಎಕ್ಸ್ಟ್ರಾ ಚಾರ್ಜಸ್. ಅವರು ಫೋಟೋಸ್ ಕೊಡ್ತಾರೆ, ವೀಡಿಯೋಸ್ ತೆಗೆದುಕೊಡ್ತಾರೆ. ನಮ್ಗೆ ಎಷ್ಟು ಫೋಟೋಸ್ ಅಥವಾ ವೀಡಿಯೋಸ್ ಬೇಕಂದ್ರೆ ನಾವು ತೆಗೆಸ್ಕೊಬೋದು. ಅವರೇ ಒಂದು ಪಾಯಿಂಟಕ್ಕೆ ಅಲ್ಲಿ ಕರ್ಕೊಂಡೋಗಿ ತೆಪ್ಪನ ನಿಲ್ಲಿಸ್ಬಿಟ್ಟು ಫೋಟೋಸು ವೀಡಿಯೋಸ್ ಏನೇನೆಲ್ಲ ನಮಗೆ ಪ್ರೊವೈಡ್ ಮಾಡ್ತಾರೆ. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಅವ್ರ ಹೆಸರು ಬಂದು ನಾವು ಹೋಗಿದ್ದ ತೆಪ್ಪ ರೈಟ್ ಕರ್ಕೊಂಡು ಹೋದವ್ರು ಬಂದು ಮಾದೇವಣ್ಣ ಅಂತ. ಇಟ್ ವಾಸ್ ಸೋ ಗುಡ್. ತುಂಬ ಜೆನ್ಯೂನ್ ಆಗಿದ್ದರು. ತುಂಬ ಖುಷಿ ಆಯಿತು ನಮಗೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಆ್ಯಂಡ್ ಬಲಮುರಿ ಫಾಲ್ಸಲ್ಲಿ ದೇವಸ್ಥಾನ ಕೂಡ ಇದೆ. ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ನಾವು ಆಮೇಲೆ ತೆಪ್ಪದ ರೈಡ್ಗೆ ಹೋಗಿದ್ದು. ಅದಾದಮೇಲೆ ನಾವು ನೆಕ್ಸ್ಟು ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ವಾಟರಲ್ಲೆಲ್ಲ ಆಟಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ದೆರ್ ವಾಸ್ ಫಿಶ್ಗಳನ್ನ ಸೆಲ್ ಮಾಡ್ತಾರೆ, ಬಟ್ ನಾವು ಅಲ್ಲಿ ಫಿಶ್ನ ನಾವು ಟೇಸ್ಟ್ ಮಾಡಲಿಲ್ಲ. ಡ್ಯೂ ಟು ನಾವು ಹೋಗಿದ್ದು ಸ್ಯಾಟರ್ಡೇಸ್ ಹೋದರೆ ಸ್ಯಾಟರ್ಡೇಸ್ ನಾವು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಆ್ಯಂಡ್ ನಾವು ವಿ ಹ್ಯಾವ್ ಟು ಗೋ. ನೆಕ್ಸ್ಟ್ ಬಂದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಬೇಕಿತ್ತು, ಅದು ಒಂದು ರೀಸನ್ ಕೂಡ. ನೆಕ್ಸ್ಟ್ ಬಲಮುರಿ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು
ಲ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ನಾವು ಹೋದಾಗ ಇಟ್ ವಾಸ್ ಅರೌಂಡ್ 4:30 ಅಂತ ಅಂದ್ಕೊತೀನಿ. 4:35ಗೆಲ್ಲ ಅಲ್ಲಿದ್ವಿ. 4 ಓ ಕ್ಲಾಕ್ಗೆ 5:30ಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಇತ್ತು. ದೇವಸ್ಥಾನಕ್ಕೆ ಹೋದ್ವಿ, ಬಟ್ ಮಳೆ ಅಂದರೆ ಮಳೆ ಅವತ್ತಿನ ದಿನ. ಬಟ್ ದೇವಸ್ಥಾನ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಇಟ್ ವಾಸ್ ಸೋ ಗುಡ್. ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಆ ಥರ ಫೀಲು. ತುಂಬ ಸ್ಮೂತಿಂಗ್ ಆಗಿತ್ತು, ರಿಲ್ಯಾಕ್ಸ್. ನಮ್ಮ ಲೈಕ್ ಹೇಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ ನಂಗೆ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಣಿಕೆನ ಅಥವಾ ದಕ್ಷಿಣೆನ ನಾವು ಯಾವುದೇ ಕಾರಣಕ್ಕೂ ದೇವ್ರಿಗೆ ಉಂಡಿಗೆ ಆಗಿರಲಿ ಅಥವಾ ಮಂಗಳಾರತಿ ತಟ್ಟೆಗೆ ಆಗಿರಲಿ ನಾವು ಕೊಡೋ ಹಾಗಿಲ್ಲ. ಅದು ಆ ದೇವಸ್ಥಾನದ ರೂಲ್ಸ್. ತುಂಬ ಅಂದರೆ ತುಂಬ ಖುಷಿಯಾಯಿತು ಆ ರೂಲ್ಸ್ನ ನೋಡಿಬಿಟ್ಟು. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ನಾವು ಹೊರಗಡೆ ಏನು ಚಪ್ಪಲಿ ಬಿಡ್ತೀವಿ ಅದಕ್ಕೂ ಕೂಡ ನಾವು ಪೇ ಮಾಡೋ ಹಾಗಿಲ್ಲ. ಸೊ ಅದು ದೇವಸ್ಥಾನದ ರೂಲ್ಸ್ ಇದೆ. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ದೇವಸ್ಥಾನ ತುಂಬ ಚೆನ್ನಾಗಿತ್ತು, ನೋಡಿದ್ವಿ. ನೋಡಿ ನೆಕ್ಸ್ಟ್ ನಾವು ಬಂದಿದ್ದು ಬೃಂದಾವನ್ ಗಾರ್ಡನ್ಸ್ಗೆ. ಲೈಟ್ ಶೋ ನೋಡೋಕ್ಕೆ ಅಂತ ನಾವು ಬೃಂದಾವನ್ ಗಾರ್ಡನ್ಸಿಗೆ ಬಂದ್ವಿ. ಬೃಂದಾವನ್ ಗಾರ್ಡನ್ಸಲ್ಲಂತೂ ಮೈ ಗಾಡ್, ಎಷ್ಟು ಕ್ರೌಡ್ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ನಾವು ಆ್ಯಂಡ್ ತುಂಬ ವಾಕ್ ಮಾಡಬೇಕು ಬೃಂದಾವನ್ ಗಾರ್ಡನ್ಸಲ್ಲಿ. ಮೇಯ್ನಾಗಿ ಇಟ್ಸ್ ಟೂ ಹೇಗೆ ಅಂದರೆ ತುಂಬ ವಾಕ್ ಮಾಡಬೇಕು. ಆ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ನ ನಾವು ಕ್ರಾಸ್ ಮಾಡೋದಕ್ಕೇ ಎಷ್ಟು ಟೈಮ್ ತೊಗೊಂಡ್ಬಿಡುತ್ತೆ. ನೋಡಿದ್ರೆ ಇಷ್ಟೇ ಅಲ್ವಾ ಅಂತ ಅನಿಸುತ್ತೆ, ಬಟ್ ನಡೀತಾ ಇಟ್ ವಾಸ್ ಸೋ ಲಾಂಗ್. ನೆಕ್ಸ್ಟು ಬೃಂದಾವನ್ ಗಾರ್ಡನ್ಸ್ ಲೈಟ್ ಶೋ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ವಿ ಹ್ಯಾಡ್ ಡಿನ್ನರ್ ಮುಗಿಸ್ಕೊಂಡು ವಿ ಹ್ಯಾಡ್ ಫಸ್ಟ್ ಲೈಟ್ ಶೋ ಎಲ್ಲ ಮುಗಿಸ್ಕೊಂಡು ವಿ ಹ್ಯಾಡ್ ಗೆಟ್ ಬ್ಯಾಕ್ ಟು ದ ರೂಮ್. ನಾವೆಲ್ಲ ಸ್ವಲ್ಪ ಮತ್ತೆ ಫ್ರೆಶ್ ಅಪ್ ಆಗಿ ನೀಟಾಗಿ ಡಿನ್ನರ್ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿ ಕುನಾಫಾನ ಸೇಲ್ ಮಾಡ್ತಾಯಿದ್ರು. ಕುನಾಫಾನ ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂತ ಇದ್ವಿ, ಬಟ್ ವಿ ಹ್ಯಾಡ್ ಟ್ರೈಡ್. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು.